ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ತುಂಬಾ ದಿನ ಆಗಿತ್ತು ನಾನು ಕ್ರಿಪ್ಟೋ ಬಗ್ಗೆ ಮತ್ತು ಇನ್ನೊಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ಗಳನ್ನ ಬಿಟ್ಟು. ಸೊ ಇವತ್ತಿನ ವೀಡಿಯೋದಲ್ಲಿ ಡಾಕ್ಸ್ ಲಿಸ್ಟಿಂಗು ನಿಮ್ಗೆಲ್ರಿಗೂ ನಾನು ಒಂದು ತಿಂಗಳು ಮುಂಚೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಡಾಕ್ಸ್ ಕಾಯಿನು ಲಿಸ್ಟಿಂಗ್ ಆಗುತ್ತೆ. ಈಗಲೇ ಹೋಗಿ ಜಾಯ್ನ್ ಆಗಿ ಈ ಒಂದು ಟೆಲಿಗ್ರಾಮ್ ಬಾಟ್ಗೆ ಜಾಯ್ನ್ ಆಗಿ ಈ ಒಂದು ಕಾಯಿನ್ ಬರುತ್ತೆ. ಈಸಿಯಾಗಿ ಅರ್ನ್ ಮಾಡ್ಕೋಬೋದು, ನೀವು ದುಡ್ಡು ಅರ್ನ್ ಮಾಡ್ಕೋಬೋದು ಅಂತ. ಬಟ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ಯಾರೆಲ್ಲ ಡಾಕ್ಸ್ ಲಿಸ್ಟಿಂಗ್ನ ಇವತ್ತು ವಿತ್ಡ್ರಾ ಮಾಡ್ಕೋಬೋದು ಅಂತ ನಾನು ಹೇಳ್ತಾಯಿದ್ದೀನಿ. ಜಸ್ಟ್ ನೀವು ಇಲ್ಲಿ ಕೌಂಟ್ ಡೌನ್ ಆಗ್ತಾಯಿದೆ ನೋಡಿ. ಸೊ ಇವತ್ತು 26 ಆಗಸ್ಟ್ ದಿನ ಡಾಕ್ಸ್ ಲಿಸ್ಟಿಂಗ್ ಆಗ್ತಾಯಿದೆ 5:00. ಸೊ ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಬೈಬಿಟ್ಟು, ಬೈನಾನ್ಸು, OKX ಈ ಒಂದು 4ರಿಂದ 5 ಕ್ರಿಪ್ಟೋ ಮಾರ್ಕೆಟಲ್ಲಿ ಈ ಒಂದು ಡಾಕ್ಸ್ ಕಾಯಿನ್ ಲಿಸ್ಟಿಂಗ್ ಆಗ್ತಾಯಿದೆ. ಸೊ ಯಾವ ರೀತಿ ಸೆಲ್ ಮಾಡೋದು, ಅದನ್ನು ಯಾವ ರೀತಿ ಟ್ರೇಡ್ ಮಾಡಿಬಿಟ್ಟು USDT ಕನ್ವರ್ಟ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಪಡ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಿಮಗೆ ಕೊನೆವರೆಗೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಟೆಲಿಗ್ರಾಮ್ ಲಿಂಕ್ನ ಕೆಳಗಡೆ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಪ್ರತಿಯೊಂದು ಲಿಂಕ್ ಕೂಡ ನಾನು ಅಲ್ಲೇ ಪ್ರೊವೈಡ್ ಮಾಡ್ತೀನಿ, ಯಾವುದೇ ಅರ್ನಿಂಗ್ಸ್ ವಿಡಿಯೋದಾಗಿರಲಿ. ಸೊ ಬನ್ನಿ ನಾವೀಗ ಯಾವ ರೀತಿ ಡಾಕ್ಸ್ನ ಸೆಲ್ ಮಾಡಿ ಅರ್ನ್ ಮಾಡೋದು. ಬೇಗನೆ ನೀವು ಸೆಲ್ ಮಾಡಬೇಕು, ಯಾಕಂದರೆ ಅದು ಅಮೌಂಟು ಇಳಿದ್ಬಿಡುತ್ತೆ. ಏನೊಂದು ಟ್ರೇಡಿಂಗು ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೋ ಅದನ್ನು ಆದಷ್ಟು ಬೇಗ ಇಳಿಸ್ಬಿಡ್ತಾರೆ ಎಲ್ಲರೂ ಸೇಲ್ ಮಾಡೋದ್ರಿಂದ. ಕೆಲವರು ಬೇಕಾದ್ರೆ ಹೋಲ್ಡು ಕೂಡ ಮಾಡಿಕೊಂಡು ಮುಂದೆ ಒಂದು ಫ್ಯೂಚರಲ್ಲಿ ಆ ಒಂದು ಕಾಯಿನು ಜಾಸ್ತಿ ಆಗ್ಬೋದು ಅಂತ ಹೋಪ್ ಮಾಡಿಕೊಂಡಿರೋರು ಕಾಯಿನು ಕೂಡ ಹೋಲ್ಡ್ ಮಾಡ್ತಾರೆ. ಸೊ ನಾನು ಇವತ್ತು ನಿಮಗೆ ಕಂಟಿನ್ಯೂಸ್ ನನ್ನ ಹತ್ರ ಇರೋವಂಥ ಕಾಯಿನ್ಗಳನ್ನೆಲ್ಲ ಸೆಲ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಜಸ್ಟ್ 59 ಸೆಕೆಂಡ್ಸು ನೀವೆಲ್ಲ ನೋಡ್ತಾ ಇರ್ಬೋದು, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸೊ ನಾನಂತೂ ಎಕ್ಸೈಟೆಡ್ ಆಗಿದೆ. ಎಷ್ಟು ಎಲ್ಲರೂ ಪ್ರಕಾರ ನೋಡಿದ್ರೆ 0.046 ಅಂದರೆ 60 ಪೈಸೆ ಒಂದು ಕಾಯಿನ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರೀ ಮಾರ್ಕೆಟ್ ಲಿಸ್ಟಿಂಗಲ್ಲಿ. ನೋಡೋಣ ಲೈವ್ ಟ್ರೇಡಿಂಗಲ್ಲಿ ಎಷ್ಟು ಬರುತ್ತೆ ಅಂತ. ಸೊ 5:29 ಆಯಿತು ಗೈಸ್. ಸೊ ನೋಡೋಣ ಬನ್ನಿ ಎಷ್ಟಕ್ಕಾಗುತ್ತೆ. ಜಸ್ಟ್ 36 ಸೆಕೆಂಡ್ಸ್ ವೆಯ್ಟ್ ಮಾಡಿ, ನಿಮಗೆ ಈಗಾಗಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನು ಬೈನಾನ್ಸಲ್ಲೂ ಕೂಡ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೈನಾನ್ಸಲ್ಲೂ ಯಾವ ರೀತಿ ನೀವು ಈ ಒಂದು ಸ್ಪಾಟ್ ಟ್ರೇಡಿಂಗ್ ಮಾಡಿ ಆ ಒಂದು ಕಾಯಿನ್ನ ಸೆಲ್ ಮಾಡೋದು ಯಾವ ರೀತಿ, ದುಡ್ಡು ಮಾಡೋದು ಯಾವ ರೀತಿ ಅಂತ. ಸೊ ನೀವು ಫಸ್ಟ್ ಸೆಲ್ ಮಾಡ್ಕೊಂಡು ಮಡಿಕೋಬಿಡಿ. ಅದಾದಮೇಲೆ ನೀವು ಬೇಕಾದ್ರೆ USDTಯಿಂದ ಆರಾಮಾಗಿ ನೀವು ಕನ್ವರ್ಟ್ ಮಾಡ್ಕೊಂಡು ಬ್ಯಾಂಕಿಗೆ ತಗೋಬೋದು. ಸೊ ಅಥವಾ ನೀವು ಕನ್ವರ್ಟ್ ಮಾಡಿಲ್ಲ ಅಂದ್ರೂ, ಯಾಕಂದರೆ ಪ್ರೈಸ್ ಉದ್ರೋಗುತ್ತೆ. ಸೊ ಜಸ್ಟ್ 10 ಸೆಕೆಂಡ್ ಗಾಯ್ಸ್. ಸೊ ಇಡೀ ಆಲ್ ಓವರ್ ವರ್ಲ್ಡೇ ವೆಯ್ಟ್ ಮಾಡ್ತಾಯಿದೆ, ಯಾರೆಲ್ಲ ಕ್ರಿಪ್ಟೋ ಈ ಒಂದು ಟೋಕನ್ ಮಾಡ್ತಾಯಿದ್ದೀರಾ. ಜಸ್ಟ್ ನಾನು 3 ಸೆಕೆಂಡ್ಸು ಈಗ ಬರಲಿ ಬಂತು ಸೆಲ್ಲು ಡಾಕ್ಸು. ಓಹೋ 0.012ಗೆ ಬಂತು ಗಾಯ್ಸ್. ಸೊ ನೋಡಿದ್ರಲ್ಲ, ಕಾಯಿನ್ ಪ್ರೈಸ್ ಡಾಕ್ಸು ಬಂದು 0.012ಗೆ ಬಂದಿದೆ. ಸೊ ಸೆಲ್ ಮಾಡಿ ನೀವು ಕ್ಲಿಕ್ ಮಾಡಿದ್ರಂದರೆ, ಸೊ ಸೆಲ್ ಡಾಕ್ಸ್ ಅಂತ ಕೊಟ್ಟರೆ ಈಸಿಯಾಗಿ ನಿಮಗೆ 33 USDT ಡಾಲರ್ ಇಂಟರ್ನಲ್ ಸಿಸ್ಟಮ್ ಎರರ್ ಅಂತ ಬರ್ತಾಯಿದೆ. ವೆಯ್ಟ್ ಮಾಡೋಣ. ಸೊ ಹೆವಿ ಸರ್ವರ್ ಆಗುತ್ತೆ ವಾಟ್ ಈಸ್ ದಿಸ್. ಓ ಎಷ್ಟು ಬೇಗ ಇದಾಗೋಯ್ತು ನೋಡು ಗುರು. ಇಲ್ಲಿ ಎಷ್ಟು ಬೇಗ ಕಾಯಿನು ಅಮೌಂಟು ಕಮ್ಮಿ ಆಗ್ತಾನೆ ಐತೆ ಗುರು. ನಾನು ನೋಡಿದ್ರೆ ಸೆಲ್ಲೇ ತೊಗೊತಾ ಇಲ್ಲ. 4 USD ಇಂಟರ್ನಲ್ ಸಿಸ್ಟಮ್. ವಾಟ್ ಈಸ್ ದಿಸ್ ಗುರುವೇ. ಸೊ ಫಸ್ಟಿಂದ ಬರ್ತೀನಿ ನಾನು, ನೋಡೋಣ. 0.01ಗೆ ಲಿಸ್ಟಿಂಗ್ ಆಗೋಯ್ತು ಫ್ರೆಂಡ್ಸ್. ಅದೇ ಬೇಜಾರಾಗ್ತಾಯಿರೋ ಮ್ಯಾಟ್ರು. ಪ್ಲೀಸ್ ಎಂಟರ್ ದ ಕ್ವಾಂಟಿಟಿ ಬಂದು ಫುಲ್ಲು. ವಾಟ್ ಈಸ್ ದಿಸ್ ಇಂಟರ್ನಲ್ ಸಿಸ್ಟಮ್. ನೋಡೋಣ ಬನ್ನಿ ಬೈನಾನ್ಸಲ್ಲಿ ಏನಾಗುತ್ತೆ ಅಂತ. ಸ್ಪಾಟ್ ಟ್ರೇಡಿಂಗ್ ಹೋಗಿ ಬೈನಾನ್ಸಲ್ಲಿ ಡಾಕ್ಸಿಗೆ ಹೋಗಿ ಇಲ್ಲಿ ಹೋದರೆ
37 USD ಆಲ್ರೆಡಿ ಬಂದುಬಿಟ್ಟಿದೆ ನನಗೆ. ಟೋಟಲ್ ಬ್ಯಾಲೆನ್ಸ್ 36 USDT ಅಂತ ಬಂದುಬಿಟ್ಟಿದೆ ಫ್ರೆಂಡ್ಸ್ ನನಗೆ ಈಗಾಗಲೇ. ಬೈನಾನ್ಸಲ್ಲಿ ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ಇದರಲ್ಲೂ ಕೂಡ ಬಂದಿದೆಯಾ ನೋಡೋಣ ಬನ್ನಿ. ಇದ್ಯಾಕೆ ಇಂಟರ್ನಲ್ ಕನೆಕ್ಷನ್ ಎರರ್ ಅಂತ ಬರ್ತಾಯಿದೆ. ಸೊ ಬೈಬಿಟಲ್ಲಿ ಇನ್ನೂ ಬಂದಿಲ್ಲ. ಜಸ್ಟ್ 2 ಸೆಕೆಂಡ್ಗೆ ಎಷ್ಟು ಸರ್ವರ್ ಎರರ್, ನೆಟ್ವರ್ಕ್ ಎರರ್, ಪ್ಲೀಸ್ ಟ್ರೈ ಅಗೇನ್ ಲೇಟರ್ ಅಂತ ಬರ್ತಾಯಿದೆ ಬೈಬಿಟಲ್ಲಿ. ಸೊ ನೋಡಿದ್ರಲ್ಲ ಎಷ್ಟು ಸೈಕ್ ಮಾಡುತ್ತೆ. ಬೈನಾನ್ಸಲ್ಲಿ ಆಟೋಮೆಟಿಕ್ ಆಗಲೇ ಆಲ್ರೆಡಿ ಬಂದುಬಿಟ್ಟಿದೆ. ಸೊ $33 ಬಂದಿದೆ, ಅಂದರೆ ತುಂಬಾ ಕಮ್ಮಿ ಅಮೌಂಟ್ಗೆ ಆಗಿದೆ ಫ್ರೆಂಡ್ಸ್. ಜಸ್ಟ್ ಒಂದು ಡಾಕ್ ಕಾಯಿನ್ ಬಂದು ನಿಮಗೆ 10 ಪೈಸನೂ ಕೂಡ ಬಂದಿಲ್ಲ. $33 ಅಂದರೆ ಅಲ್ಲಿಗೆ ನನಗೆ 30,000 ಕಾಯಿನ್ ಇತ್ತು. ಸೊ ಅಲ್ಲಿಗೆ 33 ಅಂದರೆ 8 3 24 2,500 ಅಮೌಂಟ್ ಬಂದಿದೆ ಫ್ರೆಂಡ್ಸ್ ಈ ಒಂದು ಕಾಯಿನಿಂದ. ಸೊ ಈ ಒಂದು ಆ್ಯಪೇ ಗ್ಲಿಚ್ ಆಗೋಯ್ತು ನೋಡಿ, ಸೈಕಾಗೋಗಿದೆ. ಸೊ ನೋಡಿದ್ರಲ್ಲ ಈ ರೀತಿ ಸೆಲ್ ಮಾಡೋದು ಯಾವ ರೀತಿ, ನಿಮಗೆ ಬ್ಯಾಂಕ್ ಅಕೌಂಟ್ ವಿತ್ಡ್ರಾ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನೀವೇನಾದರೂ ಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗ ಕೂಡಲೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ವಿತ್ಡ್ರಾ ಮಾಡ್ಕೋಬೇಕು, ಬೈಬಿಟಲ್ಲಿ ಯಾವ ರೀತಿ ವೆರಿಫೈ ಮಾಡ್ಕೋಬೇಕು, ಅಥವಾ ಯಾವ ರೀತಿ ಇನ್ನೂ ನಮ್ಮದು ಟೆಲಿಗ್ರಾಮ್ ವ್ಯಾಲೆಟಲ್ಲೇ ಇದೆ ಬ್ರೋ, ನಾವು ಯಾವ ರೀತಿ ಬ್ಯಾಂಕ್ ಅಕೌಂಟ್ಗೆ ತಗೊಳ್ಳೋದು ಅಂತಂದರೆ ಈಸಿಯಾಗಿ ನನ್ನ ಅಕೌಂಟ್ಗೆ ಬೇಕಾದ್ರೆ ನೀವು ಕಳಿಸ್ಬೋದು. ಸೊ ನಾನು ಅದನ್ನು ಸೆಲ್ ಮಾಡಿ ನಿಮಗೆ ಎಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ನಾನು ಜೆನ್ಯೂನಾಗಿ ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನನ್ನ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ನ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಬಂದು ನನಗೆ DM ಮಾಡಿ ಟೆಲಿಗ್ರಾಮಲ್ಲಿ. ಸೊ ಟೆಲಿಗ್ರಾಮಲ್ಲಿ ನೀವು DM ಮಾಡ್ತಿದ್ದಂಗೆ ನಾನು ನಿಮಗೆ ಆ ಒಂದು ಕಾಯಿನ್ನ ಲಿಸ್ಟಿಂಗ್ ಮಾಡಿಕೊಂಡು ನಾನು ಸೆಲ್ ಮಾಡಿಬಿಟ್ಟು ನಿಮಗೆ ಅಮೌಂಟು ಕಳಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ಸೀರಿಯಸ್ಸಾಗಿ ನಿಮಗೆ ಎಷ್ಟು ಕಾಯಿನ್ ಬರುತ್ತೋ, ಎಷ್ಟು ಮಾರ್ಕೆಟ್ ಕ್ಯಾಪ್ ಓಡ್ತಾ ಇದೆಯೋ ಅಷ್ಟು ಅಮೌಂಟು ಕೂಡ ಕಳಿಸ್ತೀನಿ. ಸೊ ನೀವು ನನ್ನ ಟೆಲಿಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ. ಓಕೆನಾ ಫ್ರೆಂಡ್ಸ್? ಸೊ ಇದಿಷ್ಟು ಇವತ್ತಿನ ಡಾಕ್ ಸೆಲ್ಲಿಂಗ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಯಾವ ರೀತಿ ಫುಲ್ ವಿತ್ಡ್ರಾ ಮಾಡೋದು, ಯಾವ ರೀತಿ ಈಗ ಸೆಲ್ ಮಾಡೋದು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ನೋಡಿದ್ರಲ್ಲ ಯಾವ ರೀತಿ ಗ್ಲಿಚ್ ಆಗಿದೆ ಅಂತ ಈಗ ಕೂಡಲೇ ಈಗಾಗಲೇ. ಯಾಕಂದರೆ ಎವ್ರಿ ಜನನು ಯೂಸ್ ಮಾಡ್ತಾಯಿದ್ದಾರೆ. ಸೊ ಬೈನಾನ್ಸಲ್ಲಿ ಆಲ್ರೆಡಿ ಲಿಸ್ಟಿಂಗ್ ಆಗಿಬಿಟ್ಟಿದೆ ನೋಡಿ, ಆಟೋಮೆಟಿಕ್ ನನ್ನ ಅಮೌಂಟು ಬಂದು ಸೇರ್ಕೊಬಿಟ್ಟಿದೆ. ಸೊ ನೋಡಿ ಟೋಟಲ್ ಬ್ಯಾಲೆನ್ಸು 44 USD ಅಂತ. ಸೊ ಇದನ್ನು ನಾನು ಸೇಲ್ ಮಾಡಿಕೊಂಡು $41 ನನಗೆ ಈಗಾಗಲೇ ಬಂದುಬಿಟ್ಟಿದೆ. ಸೊ ನೋಡಿದ್ರಲ್ಲ, ಇಷ್ಟೇ ಫ್ರೆಂಡ್ಸ್.